यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ವ್ಯಕ್ತಿ ಸಲುವಾಗಲ್ಲ ಸನಾತನ ಹಿಂದೂ ಧರ್ಮಕ್ಕಾಗಿ ನಾವೆಲ್ಲ ಒಂದು ನಾವು ಜಾತಿ ನೋಡಿ ಓಟ್ ಹಾಕಬಾರದು. ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು, ರಾಜ್ಯವನ್ನ ಲೂಟಿ ಮಾಡಬಾರ್ದು, ಕುಟುಂಬವನ್ನ ತುಂಬೋಬಾರ್ದು ಅಂತ ರಾಜಕಾರಣಿಯನ್ನ ಇವತ್ತು ಆಯ್ಕೆ ಮಾಡ್ಕೊಂತ ಕಾಲ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ, ಇದು ಔರಂಗಜೇಬನ ಸರ್ಕಾರ ಆಗಿದೆ. ಮೀಸಲಾತಿ, ಮೀಸಲಾತಿ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ರಿಸರ್ವೇಶನ್, ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಕೋಡಿಗೆ ಇಂಥ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಬೇಕಾ? ನಾಟಿನೆಲ್ಲ ನಾಟ ಗೊತ್ತಾಗಿದೆ. ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ, ವಿಧಾನಸಭೆಯಲ್ಲಿ ಮಾತಾಡೋದೇ ಬೇರೆ, ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗೋದೇ ಬೇರೆ, ಜನರನ್ನ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಬಂಧುಗಳೇ, ಈಗ ಕಾಲ ಬದಲಾವಣೆ ಆಗಿದೆ. ನಿನ್ನೆ ನೇಪಾಳದಲ್ಲಿ ಹೆಂಗಾಗಿತ್ತಲ್ಲ, ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ಸಾವಿರ ಸರ್ಕಾರ ನಡೆಸಿದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿನ್ನೆ 3 ತಿಂಗಳಲ್ಲಿ ನಿಮ್ಮ ಸರ್ಕಾರ ಕಿತ್ತೊಡಲು ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ಇನ್ನೊಂದಾಗತ್ತೆ. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೂದಿ ಮುಂದೆ ಆಯ್ದುವಂತ ಅಧಿಕಾರ ನಮಗಿದೆ. ಮಕ್ಕಳು ಪಾಕಿಸ್ತಾನ ಕೊಟ್ಟು ಹೋಗಿ ಮಕ್ಕಳು ಅಲ್ಲಿ ಮಸೂದಿ ಮುಂದೆ ಬಾರಿಸಬಾರ್ದಂತೆ. ಯಾರಪ್ಪ ಅಂತ ನಮ್ಮ ದಲಿತರು ಅವರ ಅಂತ್ಯಕ್ರಿಯೆ ಹೋಗುವಾಗ ಕಮಿಟಿ ಮಾಡಿಸಬಾರತ್ತೆ. ಇವ್ರು ಕಟ್ಟಿದಂತ ಮಸೂದಿನೇ ಇಲ್ಲಿಗಲ್ಲಿದೆ. ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ. ನೀವೆಲ್ಲ ಆಶೀರ್ವಾದ ನನಗೆ ಮಾಡಿದ್ರಂದ್ರೆ ನಮ್ಮ ಗಣಪತಿ ನಮ್ಮ ಹಿಂದೂ ಕರ್ನಾಟಕದಲ್ಲಿ ಎಲ್ಲಾನು ನಾನು ಸ್ಟಾಪ್ ಮಾಡ್ತೀನಿ. ಕರ್ನಾಟಕದಲ್ಲಿ ಪ್ರೊಡ್ಯೂಸರ್ ಬರಬೇಕಾಗಿತ್ತು. ಅವರು ಕೈ ಹೊಡೆದವರು ಯಾರು? ನಮ್ಮ ಪೊಲೀಸರು ನಮ್ಮ ಜನರನ್ನ ತಪ್ಪು ಮಾಡಿದವರು ಹಿಡಿಬೇಕು, ತಪ್ಪು ಮಾಡಲಾರಂತ ಹಿಂದೂರು ಹಿಡಿಬೇಕು. ನನ್ನ ಮಕ್ಕಳು ಮಸೂದಿನ ಪೊಲೀಸರಿಗೆ ಎಲ್ಲ ಕೊಡ್ತಾ ಇದ್ದೀನಿ. ಕಿರುಮಾತು, ನಾವು ಪೊಲೀಸರು ವಿರುದ್ಧ ಅಲ್ಲ, ನಾವು ಭಾರತದ ಸಂವಿಧಾನ ವಿರುದ್ಧ ಅಲ್ಲ. ಈ ಸರ್ಕಾರ ಬಹಳ ದಿವಸ ಹೋಗೋದಿಲ್ಲ. ನಾವು ಅಧಿಕಾರಕ್ಕೆ ಬರ್ತೀವಿ. ನಿಮ್ಮ ಪೊಲೀಸನ್ನ ನಾವು ರಕ್ಷಣೆ ಮಾಡಿಲ್ಲ. ಮೊನ್ನೆ RCB ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು, 3 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು. ಮುಸಲ್ಮಾನ
ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠ ಅಂತಾರಲ್ಲ, ನಾ ಪೊಲೀಸರಿಗೆ ಹೇಳ್ತಾನೆ, ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ. ಯುತವಾಗಿ ನೀವು ನಮ್ಮ ಜನರಿಗೆ ಲಾಠಿ ಚಾರ್ಜ್ ಮಾಡೋದು, ಹೊಡಿದು ಮಾಡ್ತಕ್ಕಂಥಲ್ಲ. ನಮ್ಮದೇನು ತಪ್ಪಾಡಿಲ್ಲ. ನಮ್ಮ ಸರ್ಕಾರ ಬಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂತಿ ಅನಧಿಕೃತ ಕಟ್ಟಡ ಒಟ್ಟಾಗಿ ಹಿಡಿದು ಸ್ಟಾಪ್ ಮಾಡ್ತೀವಿ. ದೇಶನಾಗ ಇರ್ಬೇಕಾದ್ರ ನಮ್ಮ ಜೊತೆಗೆ ಚಂದಾಗಿ ಉಳಿದ್ರ ಇರ್ರಿ. ಪಾಕಿಸ್ತಾನ ಮಾಡ್ಬೇಕಂಗ ಈಗಿಲ್ಲ ಮುಸ್ಲಿಮರ ಪವಿತ್ರ ಹಬ್ಬ. ಈ ದೇಶದಲ್ಲಿ ಒಂದು ಕಡೆ ಮಸೂತಿ ಮೇಕಲ್ಲಿ ಯಾರಾದ್ರೂ ಒಣಗಿದ್ರೆ ನಿಂದು ನಮ್ಮ ಭಾಷೆ ಈ ಮುಸಲ್ಮಾನರ ಯಾವ ದೇಶನಾಗ ಚಾನ್ಸ್ ಇರೋದಲ್ಲ. ಅಲ್ಲೇನು ಅಮೆರಿಕವಾಗಿಲ್ಲ, ಇಂಗ್ಲೆಂಡ್ ಆಗಿಲ್ಲ, ಇಟಲಿ ಆಗಿಲ್ಲ, ಪಾಕಿಸ್ತಾನ ಅವ್ರಿಗೆ ಭಾವ ಹಾಕ್ತಾರೆ. ಅದೇ ಪಾಕಿಸ್ತಾನ ಯಾರೇ ಇಲ್ಲ, ಭದ್ರಂಗದವರಿಲ್ಲ, ಅವ್ರು ಮಾಡ್ತಾರೆ. ಜಗತ್ತಾಗ ಎಲ್ಲರೂ ಇವತ್ತ ದಕ್ಷಿಣ ಕರ್ನಾಟಕ ಮಂಡ್ಯ ಅಂತ ಒಂದು ಜಿಲ್ಲೆಯಲ್ಲಿ ಮದ್ದೂರು ಅಂತ ಊರಲ್ಲಿ ಹಿಂದೂ ಪರವಾಗಿ ಇವತ್ತು ಧ್ವನಿ ಎತ್ತಿದೆ. ನಾವು ವಿನಂತಿ ಮಾಡ್ಕೊಳ್ತೀವಿ ಬಾಂಧವರಿಗೆ, ಈ ಸರ್ಕಾರಗಳು ಬೇಕಾಗಿಲ್ಲ. ಇವರು ತಾನೇ ಉದ್ದಾರ ಮಾಡ್ಬೋದು. ತಂದು ಉದ್ದಾರ, ಲಿಂಗಾಯತು ತಂದು ಉದ್ದಾರ, ಒಕ್ಕಲಿಗರು ತಂದು ಉದ್ದಾರ, ಹಿಂದುಳಿದ ತಂದು ಉದ್ದಾರ. ಬಾಯಿ ತೆಗೆದ್ರೆ ನಾನು ಮುಸಲ್ಮಾನನಾಗ್ತೇನೆ, ಮಗನ ಈಗ ಹೋಗಿ ಮಗನ ನಮ್ಮ ಸಿದ್ದರಾಮಯ್ಯವರು ಹೇಳ್ತಾರೆ, ಮುಸ್ಲಿಂ ಜನ್ಮವಾದರಿದ್ರೆ ಸಿದ್ದರಾಮಯ್ಯವರ ಜನಾಂಗಕ್ಕೆ ಹಾಲು ಮಾತಾಡ್ತಿರ್ತಾರೆ. ಯಾಕೆ ಹಾಲು ಮಾತಾಡ್ತಿರ್ತಾರೆ ಅಂದ್ರೆ ಸ್ವಚ್ಛವಾದಂತ ಸ್ವಚ್ಛ ಮನಸ್ಸಿನ ಸಮುದಾಯ ಅಂತ ಸಮಾಜದಾಗ ಹುಟ್ಟಿದಂತ ಸಿದ್ದರಾಮಯ್ಯ ಸಾವಿರ ಗಡ್ಡ ಬಿಡ್ತೀನಿ. ನಮ್ಮ ಹಿಂದೂಗಳ ತೋಟ ರೇಷ್ಮೆ ಪಟ್ಟಗಾಗ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ. ಅದನ್ನ ಹಾಕಲಿಕ್ಕೆ ಬಂದ್ರೆ ಕಿತ್ತುಳಿತಾರೆ, ಕುಂಕುಮ ಹಾಕಲಿಕ್ಕೆ ಬಂದ್ರೆ ಗಡ್ಡ. ಆದ್ರೆ ಸಾಬೂನು ಕಬ್ಬಿ ಬರ್ತಾನೆ. ಮುಸಲ್ಮಾನರ ಭಕ್ತಿ ಹಿಂದೂಗಳ ಕುಂಕುಮ ಸರ್ಕಾರಿ ಸುಖವಾಗಿರ್ತೀವಿ. ಯಾಕಂದ್ರೆ ಹಿಂದೂಗಳ ಕುಂಕುಮ ಮೇಲೆ ಸಿಕ್ಕು ಅಷ್ಟೇ ಅಲ್ಲ, ಇವತ್ತು ಅಸೆಂಬ್ಲಿ ಮಾತಾಡಿದ್ನಲ್ಲ ಮೊನ್ನೆ, ನಮ್ಮ ಹಬ್ಬಕ್ಕೆ ಟೀಕೆ ಹಾಕಿದ್ರೆ ಬ್ಯಾನ್ ಆಗ್ತದೆ. 5 ಸಲ ಹೋಗುತ್ತಲ್ಲ. ಸುಪ್ರೀಂ ಕೋರ್ಟ್ ಏನಿದೆ, ಆ ನಿಮ್ಮ ನಮಾಜ ನಿಮ್ಗೆ ಅಷ್ಟೇ ಕೇಳಿಸ್ಬೇಕು, ಹಿಂದೂಗಳು ಕೇಸ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಸಿದ್ದರಾಮಯ್ಯವರೇ ಡಿಟೇಲ್ಸ್ ಕುಮಾರ್ ತಾಕತ್ತೈತೆ ಗೃಹ ಮಂತ್ರಿಗಳೇ, ಅನಧಿಕೃತ ಮಸೂದಿಗಳ ಮೇಲೆ ಮಾಹಿತಿ ಸಿಕ್ಕುವುದು ಅಂತ ತಾಕತ್ತಿಂದ ನೀವು ಬರೇ ಮುಸ್ಲಿಮರ ಏಜೆಂಟ್ ಕೆಲಸ ಮಾಡಕತ್ತೀರಿ. ಹಿಂದೂಗಳು ಹೇಳ್ತು ಬಿತ್ತನಾಗ ಮುಸಲ್ಮಾನರು ಹೋಗ್ಬಿಟ್ಟು ಅಟ್ಟೆ ಹಾಕಿಬಿಡ್ತೀರಿ.
ಯಾಕಂದ್ರೆ ಮುಸ್ಲಿಮರ ಓಟ್ ಮ್ಯಾಗನೆ ಈ ಸರ್ಕಾರದ ಬಿಜಾಪುರ 1,30,000 ಅದಾವ. ನಮ್ಮ ಹಿಂದೂಗಳು 1,60,000 ಅದಾವ. ಮನೆ ಸಿದ್ದರಾಮಯ್ಯ ಇದರಲ್ಲಿ ವಿಧಾನಸಭೆಯಲ್ಲಿ ಕೇಳಿದ್ರೆ ಮಿಸ್ಟರ್ ಎತ್ತ ನಿಮ್ಗೆ ಟೋಪಿ ಹಾಕಿದಾರೆ ಓಟ್ ಬೇಡ ಅಂದ್ರೆ ಟೋಪಿ ಹಾಕಿದ್ರೆ ಹುಟ್ಟೆ ಹಾಕಿದ್ರೆ ನಮಗೆ ಇವತ್ತ ನಮ್ಮ ಬಿಜೆಪಿಗೆ ಓಟ್ ಹಾಕೊಂಡು ಕೆಲವು ಮಂದಿ ಹುಟ್ಟು ಕಲ್ಪನಾ ಇದ್ದಾರೆ. ಅದಕ್ಕನೇ ನಯವಾಗಿ ಮಾತಾಡಕ್ ಬರ್ತಾರೆ. ಅದಕ್ಕನೇ ನೀವೆಲ್ಲ ಮೊನ್ನೆ ಉತ್ತರ ಕೊಡ್ತೀವಿ. ಏನಕ್ಕೆ ಕೊಡ್ತೀವಿ? ಎತ್ತಾಳ ಕರ್ಸ್ಬೇಕು, ಎತ್ತಾಳ ಕರ್ಸ್ಬೇಕು. ನಿಮ್ಮ ಹೆಚ್ಚಿನ ನಿಮ್ಮ ಆಕ್ರೋಶ, ನಿಮ್ಮ ಸ್ವಾಭಿಮಾನ, ಮಂಡ್ಯ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಕೆಟ್ಟಿದ್ರೆ ಜನರಿಗೆ ಸ್ವಾಭಿಮಾನ ಕೆಟ್ಟು ಬಿಟ್ಟರೆ ಯಾವ ಅಂತಿಂತ ಲೀಡರ್ಗಳು ಕಿತ್ತಾಕೋ ಶಕ್ತಿ ಮಂಡ್ಯ ಜಿಲ್ಲೆಗೆ. ಇವತ್ತು ಮಂಡ್ಯ ಜಿಲ್ಲೆಗಿಂತಲೇ ನಾನು ಯುದ್ಧ ಪ್ರಾರಂಭ. ಈ ಸರ್ಕಾರ ಹಿಂದೂಗಳಿಗೆ ನ್ಯಾಯ ಕೊಡಬೇಕು. ಅವರಾರು ನಮ್ಮ ಹಿಂದೂ ಕಾರ್ಯಕರ್ತರ ಕಲ್ವರಲ್ಲ, ಅವರಿಗೆ ಸರಿಯಾದ ಶಿಕ್ಷೆ ಮಾಡಬೇಕ್ರೆ ಮುಂದಿನ ಸಲ ಯಾವ್ದಾದ್ರು ಅಂತ್ಯಕ್ರಿಯೆಯಲ್ಲಿ ತಪ್ಪು ವಿರೋಧ ಮಾಡಿದ್ರೆ, ಯಾವ್ದಾದ್ರು ಮಧ್ಯಸ್ಥರ ಕಲ್ಲು ಹೋಗಿದ್ರೆ ನಾನೇ ಬರ್ತೀನಿ ಮಂಡ್ಯ. ಇವತ್ತ ಸನಾತನ ಹಿಂದೂ ಧರ್ಮ ಜಾಗೃತ ಆಗಿದೆ. ಜಾತಿದಾಗ ಬಿಟ್ಬಿಟ್ಟು ಇವತ್ತು ನೇಪಾಳದಾಗ ಏನಾಯ್ತು? ನೇಪಾಳದ 18ರಿಂದ 25 ವರ್ಷದ ಹುಡುಗರು ಅಲ್ಲಿ ಭ್ರಷ್ಟ ಕಮ್ಯುನಿಸ್ಟ್ ಸರ್ಕಾರ, ಅಲ್ಲಿ ಮಂತ್ರಿಗಳನ್ನ ಪ್ರಧಾನಮಂತ್ರಿಗಳನ್ನ ಆಯ್ತು ಹೊಡೆದು ಹೊರಗಾಡ್ತಾರೆ. ಒಂದು ಬರುವುದಕ್ಕಿಂತ ಮೊದಲೇ ಸಿದ್ದರಾಮಯ್ಯ ಎಚ್ಚರಿಕೆಯಿಂದ ಅವರೇನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇಸ್ಲಾಂ ಅಂದರೆ ಶಾಂತಿ, ಪ್ರವಾದಿ ಮೊಹಮ್ಮದ್ ಅಂದರೆ ಶಾಂತಿ. ಎಲ್ಲ ಕಲ್ಲೆಲ್ಲವ್ರೆ, ಭಯೋತ್ಪಾದನೆ ಮಾಡೋರು ಅವ್ರೆ. ಈ ದೇಶದ ಅನ್ನ ತಿಂದು ಕಳೆದ ಮಕ್ಕಳು ಪಾಕಿಸ್ತಾನ ಜೆಂಡ ಹಾಕ್ತಾರೆ. ಪಾಕಿಸ್ತಾನ ಜೆಂಡ ಹಾಕ್ತಾರಲ್ಲ, ಪೊಲೀಸರು ಯಾರಿಗೂ ನಡೀಲಿಲ್ಲ, ಪೊಲೀಸರನ್ನ ಕ್ರಮ ತಗೋದಿಲ್ಲ. ಪೆಲೆಸ್ತಾನ್ ಜೆಂಡ ಹಾಕ್ತಾರೆ. ಪೆಲೆಸ್ತಾನ್ದು ಆ ಇಸ್ರೇಲ್ ನೋಡು ಹಿಂದೆ ಹೊಡೆದವ್ರು ಪೆಲೆಸ್ತಾನ್ದವ್ರಿಗೆ, ಹಮಾಸ್ದವ್ರಿಗೆ ಹೊಡಿ. ನಿನ್ನೆ ಯಾವ ದೇಶದ ದಾಳಿ ಮಾಡ್ಯಾರೆ ಇಸ್ರೇಲ್ನವರು? ಕತಾರ್ ಏನ್ ಮಾಡ್ತಿರ್ತಂದ್ರೆ ಎಲ್ಲ ಇಂಥ ಏನು ಮುಂದೆ ಗುಂಡಾಗೇನ ಹೆಸರು ಕೊಡ್ತಿರ್ತಲ್ಲ, ಕತಾರ್ನಲ್ಲಿ ಇವತ್ತು ಬಾಂಬ್ ಹಾಕ್ಯಾರ. ಮುಂದೆ ಒಂದು ಕಾಲ ಬರ್ತದ, ಯಾರು ಪಾಕಿಸ್ತಾನ ಜೈ ಹಾಕ್ತಾರೆ, ಪಾಕಿಸ್ತಾನ ಜೆಂಡ ಹಾಕ್ತಾರಲ್ಲ, ಅಲ್ಲೇ ಎನ್ಕೌಂಟರ್. ಅವನ್ನ ಜೈಲಿಗೆ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಬರೋದಿಲ್ಲ, ಬಾಯಿಗೆ ಹೊಡೆದ್ರು. ಪಾಕಿಸ್ತಾನ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬರಬೇಕೋ ಇಲ್ಲ? ನೋಡಿ, ನಾವು ಹಿಂದೂಗಳು ಅಂದ್ರೆ ಯಾರೆಷ್ಟೇ ರೊಕ್ಕ ಕೊಡ್ಲಿ, ಯಾರೆಷ್ಟೇ ದಾರು ಹಂಚ್ಲಿ, ಆದ್ರೆ ಓಟ್ ಮಾತ್ರ ಯಾವ ಕಟ್ಟೆಯಲ್ಲಿ ಹಿಂದೂ ಅದಾನೆ, ಯಾವ ನಮ್ಮ ಪರವಾಗಿರ್ತಾನೆ ಅವನಿಗೆ ಓಟ್ ಹಾಕಿ ಸಾಕು. ಎಲ್ಲ ಜಾತಿ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।